ಟೋಟಲ್ ಆಗಿ 2747 ಪೋಸ್ಟ್ಗೆ ಸಂಬಂಧಪಟ್ಟಂತೆ ಅಧಿಸೂಚನೆ ಆಗಿರತ್ತೆ. ಅರ್ಜಿಗಳು 4ನೇ ತಾರೀಕಿನಿಂದ ಹೊಸದಾಗಿ ಅಧಿಸೂಚನೆ ಪ್ರಕಟ ಮಾಡಿದ್ದಾರೆ ಮತ್ತು ಅರ್ಜಿಗಳು ಆನ್ಲೈನ್ ಮೂಲಕವಾಗಿ 15/11/2025ರಿಂದ ಪ್ರಾರಂಭ ಆಗ್ತಾ ಇದೆ. ಇನ್ನೂ ಅರ್ಜಿಗಳು ಪ್ರಾರಂಭ ಆಗಿಲ್ಲ. ಇನ್ನೂ ಅರ್ಜಿಗಳು ಪ್ರಾರಂಭ ಆಗ್ಬೇಕಂದ್ರೆ ಸುಮಾರು 5-6 ದಿನ ಟೈಮ್ ಇದೆ. ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ 15/10/2025. ಸಾರಿ, ಆಗಲೇ ನಿಮಗೆ 15/11 ತಿಳಿಸ್ಕೊಟ್ಟಿದೆ, ಬಟ್ ಅದು ಮಿಸ್ ಆಗಿ ಕೊನೆ ದಿನಾಂಕ ಹೇಳಿದೆ ನೋಡಿ. ಅರ್ಜಿಗಳು ಪ್ರಾರಂಭ ದಿನಾಂಕ ಇದೆಯಲ್ಲ 10/11/2025ರಿಂದ ಸ್ಟಾರ್ಟ್ ಆಗತ್ತೆ. 15/11/2025 ಕೊನೆ ದಿನಾಂಕ ಆಗಿರತ್ತೆ. ನಿಮಗೆ ಈ ಒಂದು ತಿಂಗಳು ಟೈಮ್ ಕೊಟ್ಟಿದ್ದಾರೆ. ಆ ಒಂದು ತಿಂಗಳ ಒಳಗಾಗಿ ಈ ಒಂದು BTS ಯಾವ ಒಂದು ಸಂಸ್ಥೆ ಅಂದ್ರೆ ತಾಂತ್ರಿಕ ಸೇವಾ ಆಯೋಗದಲ್ಲಿ ಅರ್ಜಿಯನ್ನ ಕರೆದಿದ್ದಾರೆ. 2747 ಪೋಸ್ಟ್. ಇದ್ರ ಬಗ್ಗೆನೇ ತಿಳಿಸ್ಕೊಡ್ತಾ ಇರೋದು ಈ ಒಂದು ವಿಡಿಯೋದಲ್ಲಿ. ವಿಡಿಯೋ ಕೊನೆತನಕ ನೋಡಿ, ಸಂಪೂರ್ಣ ಮಾಹಿತಿ ಅರ್ಥ ಆಗತ್ತೆ. ಏನೇ ಡೌಟ್ ಇತ್ತಂದ್ರೆ ಕಮೆಂಟ್ ಕೂಡ ಮಾಡಿ. ಮತ್ತು ಮಹಿಳೆಯರಿಗೆ ಪುರುಷರಿಗೆ ಇಬ್ಬರಿಗೆ ಅವಕಾಶ ಇರತ್ತೆ. ವಿಡಿಯೋ ಕೊನೆತನಕ ನೋಡಿ. ಬನ್ನಿ ಒಂದೊಂದು ತಿಳಿಸ್ಕೊಡೋದಕ್ಕೆ ಪ್ರಯತ್ನ ಮಾಡ್ತೇನೆ. ನೋಡಿ, ಈ ಒಂದು ವೆಬ್ಸೈಟ್ಗೆ ಈ ಒಂದು ನೇಮಕಾತಿಗೆ ಸಂಬಂಧಪಟ್ಟಂತೆ ಅರ್ಜಿ ಸಲ್ಲಿಸಬೇಕಂದ್ರೆ ಅಭ್ಯರ್ಥಿಗಳು ಆನ್ಲೈನ್ ನಲ್ಲಿ ರಿಜಿಸ್ಟರ್ ಆಗಬೇಕು. ಆ ಒಂದು ರಿಜಿಸ್ಟರ್ ಆಗುವಂತ ವೆಬ್ಸೈಟ್ ಇದೆಯಲ್ಲ, ಇಲ್ಲಿದೆ ನೋಡಿ. ಈ ಒಂದು ವೆಬ್ಸೈಟ್ ದಲ್ಲಿ 15ನೇ ತಾರೀಕಿನಿಂದ ಸ್ಟಾರ್ಟ್ ಆಗತ್ತೆ. ಇನ್ನೂ ಅರ್ಜಿ ಪ್ರಾರಂಭ ಆಗಿಲ್ಲ. ಅವಾಗಿನಿಂದ ಅರ್ಜಿ ಸಲ್ಲಿಸಿ. ಶಾರ್ಟ್ ಕಟ್ ಆಗಿ ಬೇಸಿಕ್ ಆಗಿ ತಿಳಿಸ್ಕೊಡ್ತಾನೆ. ಇದು ಶಾರ್ಟ್ ನೋಟಿಸ್ ಆಗಿರತ್ತೆ. ಅದ್ರ ಪ್ರಕಾರ ಆಗಿ ನಿಮ್ಗೆ ಲಾಂಗು 5 ನಿಮಿಷ 10 ನಿಮಿಷ 20 ನಿಮಿಷ ತನಕ ವಿಡಿಯೋ ಇರೋದಿಲ್ಲ. ಬರೀ 2ರಿಂದ 3 ನಿಮಿಷ ಇರತ್ತೆ. ಕೊನೆ ತನಕ ನೋಡಿ. ಇಲ್ಲಿ ಪೋಸ್ಟ್ ಹೆಸರು ಜೂನಿಯರ್ ಇಂಜಿನಿಯರಿಂಗ್ ಅಂತೇಳಿ. ಈ ಒಂದು ಜೂನಿಯರ್ ಇಂಜಿನಿಯರಿಂಗ್ ಹುದ್ದೆಗಳು 2591 ಪೋಸ್ಟ್. ಜೂನಿಯರ್ ಇಂಜಿನಿಯರಿಂಗ್ ಮೆಕ್ಯಾನಿಕ್ ಅಂತೇಳಿ 70 ಪೋಸ್ಟ್. ಜೂನಿಯರ್ ಇಂಜಿನಿಯರಿಂಗ್ ಎಲೆಕ್ಟ್ರಿಕಲ್ ಅಂತೇಳಿ 86 ಪೋಸ್ಟ್. ಒಟ್ಟಿಗೆ 2747 ಪೋಸ್ಟಿಗೆ ನೇಮಕಾತಿ ರಿಲೀಸ್ ಮಾಡಿದ್ದಾರೆ. 4ನೇ ತಾರೀಕಿದಂದು ನೋಟಿಸ್ ಪ್ರಕಟಣೆ ಆಗಿದೆ. ಶಾರ್ಟ್ ಆಫೀಸಿಯಲ್ ಇರುವಂತ ನೋಟಿಸು 14ನೇ ತಾರೀಕಿಗೆ ಬರತ್ತೆ. ಅಂದ್ರೆ ನಾಳೆ ಸ್ಟಾರ್ಟ್ ಆಗ್ತಾ ಇದೆಯಲ್ಲ, ಇವತ್ತು ರಿಲೀಸ್ ಮಾಡ್ತಾರೆ ಅವರು. ಆದ ಕಾರಣ 14ನೇ ತಾರೀಕು ಇನ್ನೊಂದು ವಿಡಿಯೋ ಮಾಡಿ ತಿಳಿಸ್ಕೊಡ್ತೇನೆ ನಿಮಗೋಸ್ಕರ. ಈ ಒಂದು BTS ನೇಮಕಾತಿ ಇದೆಯಲ್ಲ, ಇದಕ್ಕೆ ಸಂಬಂಧಪಟ್ಟಂತೆ. ಇನ್ನು ವಿದ್ಯಾರ್ಹತೆ ಅಭ್ಯರ್ಥಿಗಳು ನೀವೇನಾದ್ರೂ ಗೌರ್ಮೆಂಟು ಸೆಂಟ್ರಲ್ ಗೌರ್ಮೆಂಟ್ಗೆ ಸಂಬಂಧಪಟ್ಟಂತೆ ತೆರಗಡೆ ಹೊಂದಿರಬೇಕು. ಮಾನ್ಯತೆ ಪಡೆದ ಮಂಡಳಿ ಅಥವಾ ವಿಶ್ವವಿದ್ಯಾಲಯಗಳಿಂದ. ಅದು ಕೂಡ ಡಿಪ್ಲೊಮಾ, ಸಿವಿಲು, ಮೆಕ್ಯಾನಿಕಲು, ಎಲೆಕ್ಟ್ರಿಕಲು 3 ವರ್ಷದ ಇಂಜಿನಿಯರಿಂಗ್ ಜೊತೆಗೆ ಡಿಪ್ಲೊಮಾ ಪಾಸ್ ಆಗಿರಬೇಕು. ಇದು ಕೊಟ್ಟಿದ್ದಾರೆ. ಇನ್ನು ವಯೋಮಿತಿ ಬಗ್ಗೆ, ವಯಸ್ಸಿಗೆ ಆ ಒಂದು ಪೋಸ್ಟ್ ಆಧಾರ ಮೇಲೆ ಸಾಮಾನ್ಯದವರಿಗೆ 18ರಿಂದ 37 ವರ್ಷ. ಅದ ನಂತರ OBC, EBC ಮಹಿಳೆಯರಿಗೆ ಪುರುಷರಿಗೆ 40 ವರ್ಷ. ಅದ ನಂತರ SC ST ಪುರುಷ ಮಹಿಳಾ ಅಭ್ಯರ್ಥಿಗಳಿಗೆ 42 ವರ್ಷ ಗರಿಷ್ಠ ಆಗಿರಬೇಕು. ಮತ್ತು ಸಾಮಾನ್ಯ ಮಹಿಳೆಯರಿಗೆ 40 ವರ್ಷ ಗರಿಷ್ಠ ಆಗಿರಬೇಕು. ಅದೆಲ್ಲ ಕೊಟ್ಟಿದ್ದಾರೆ. ಕನಿಷ್ಠ 18 ವರ್ಷ ಗರಿಷ್ಠ ವಯೋಮಿತಿ. ಕನಿಷ್ಠ 18 ವರ್ಷ, ಗರಿಷ್ಠ 42 ವರ್ಷ ತನಕ ಈ ಒಂದು ಏಜ್ ಲಿಮಿಟ್ ಆಗಿರ್ಬೇಕಾಗತ್ತೆ. ಅದನ್ನ ಚೆಕ್ ಮಾಡ್ಕೊಳ್ಳಿ. ಅದ್ರ ಬಳಿಕ ಅರ್ಜಿ ಶುಲ್ಕ ಕೂಡ ಇರತ್ತೆ. BTS ನೇಮಕಾತಿಗೆ ಸಂಬಂಧಪಟ್ಟಂತೆ ಸಾಮಾನ್ಯ OBC EWS ಅವರಿಗೆ 600 ತನಕ ಇರತ್ತೆ. ಮತ್ತೆ SC ST ದವರಿಗೆ ಮತ್ತು PH ಅಭ್ಯರ್ಥಿಗೆ 150 ರೂಪಾಯಿ ತನ ಅರ್ಜಿ ಶುಲ್ಕ ಇಟ್ಟಿದ್ದಾರೆ. ನೋಡಿ, ನಾನು ನಿಮಗೆ ಈ ರೀತಿಯಾಗಿ ಬೇಸಿಕ್ ಆಗಿ ತಿಳಿಸ್ಕೊಡ್ತಾ ಇದ್ದೇನಪ್ಪ ಅಂದ್ರೆ, ಇದು ನೋಟಿಸ್ ಅಷ್ಟಿದೆ. ಅದರಲ್ಲಿ ಯಾವುದೇ ರೀತಿಯಾಗಿ ಮೇಲ್ಗಡೆ ಮಾಡಕ್ ಬರಲ್ಲ, ತೆಳಗಡೆ ಮಾಡಕ್ ಬರಲ್ಲ. ಆದ ಕಾರಣ ನಿಮ್ಗೆ ಬೇಸಿಕ್ ಆಗಿ ತಿಳಿಸ್ಕೊಡ್ತಾ ಇರೋದು. ಇನ್ನು ಆಯ್ಕೆ ಆದ್ರೆ 35,000ದಿಂದ 1,12,000 ತನಕ ಸರ್ಕಾರದ ಮಾನದಂಡಗಳ ಪ್ರಕಾರ ನಿಮಗೆ ಸ್ಯಾಲ್ರಿ ಕೂಡ ಸಿಗತ್ತೆ. ಅರ್ಜಿಗಳು 15ನೇ ತಾರೀಕು ಅಕ್ಟೋಬರ್ 15ರಿಂದ ಸ್ಟಾರ್ಟ್ ಆಗತ್ತೆ. ಬತ್ತಂದ್ರೆ ಇನ್ನೊಂದು ವಿಡಿಯೋ ಸಿಗತ್ತೆ. ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಏನೇ ಡೌಟ್ ಇತ್ತಂದ್ರಪ್ಪ, ಇಲ್ಲಿ www.com ಈ ಒಂದು BTS bihar.gov.in ಭೇಟಿ ನೀಡಿಕೊಂಡು ಇನ್ನಷ್ಟು ಹೆಚ್ಚಿನ ಮಾಹಿತಿನ ಪಡೆದುಕೊಳ್ಳಿ. ನೋಡಿ, ಭಾರತದಲ್ಲಿ ಕೆಲಸ ಇರತ್ತೆ. ಆಸಕ್ತಿ ಇದ್ದವರು ಅಪ್ಲಿಕೇಶನ್ ಹಾಕಿ ತಾಂತ್ರಿಕ ಸೇವಾ ಆಯೋಗಕ್ಕೆ ಸಂಬಂಧಪಟ್ಟಂತೆ ಚೆಕ್ ಮಾಡ್ಕೊಳ್ಳಿ. ನೋಡಿ, ನಿಮ್ಗೆ ಏನಾದ್ರು ಡೌಟ್ ಇತ್ತಂದ್ರೆ ಯೂಟ್ಯೂಬ್ದಲ್ಲಿ ಕೂಡ ಚೆಕ್ ಮಾಡ್ಕೊಳ್ಳಿ. ನಮ್ಮ ಚಾನಲ್ ಅಲ್ಲ, ಬೇರೆ ಚಾನಲ್ ಕೂಡ ಚೆಕ್ ಮಾಡಿ. ಅದ ನಂತರ ಗೂಗಲ್ನಲ್ಲಿ ಕೂಡ ಸರ್ಚ್ ಮಾಡಿ ಇದಕ್ಕೆ ಸಂಬಂಧಪಟ್ಟಂತೆ.